ಬಂಧುಗಳಿಗೆ ಇವತ್ತು ನಮ್ಮ ಸುಕೃತ ಅಂತ ಅನಿಸುತ್ತೆ. ನಮ್ಮೆಲ್ಲರ ಅಭಿಮಾನದ ಗೌರವಪೂರ್ಣ ದ್ವಾರಕಾನಾಥ ಗುರುಜಿಯವರು ನಮ್ಮ ಜೊತೆ ಇದ್ದಾರೆ. ಇವತ್ತೊಂದು ವಿಶೇಷ ಸಂದರ್ಭ. ನಾವು ಜನಧ್ವನಿ ನ್ಯೂಸ್ ಚಾನೆಲ್ನಿಂದ ಮೊನ್ನೆ ಇಲ್ಲಿ ನಡೆದಂಥ ಶ್ರೀನಿವಾಸ ಕಲ್ಯಾಣ, ಬೇರೆ ಬೇರೆ ಲಲಿತ ಸಹಸ್ರನಾಮ, ಆರೋಗ್ಯ ತಪಾಸಣೆ ಶಿಬಿರ, ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಸುಮಾರು 80 ಜನಕ್ಕೂ ಹೆಚ್ಚು ವಿಪ್ರ ವಾಣಿಜ್ಯೋದ್ಯಮಗಳು ಸೇರಿ ವಸ್ತು ಪ್ರದರ್ಶನವನ್ನು ಮಾಡಿದ್ರು. ಬಹಳ ಅದ್ಭುತವಾಗಿ ನಡೀತು ಕೂಡ. ಈ ಎಲ್ಲ ಯಶಸ್ಸಿನ ಹಿನ್ನೆಲೆಯಲ್ಲಿ ಯಶಸ್ಸಿಗೆ ಕಾರಣರಾಗಿರುವಂಥ ಒಂದಷ್ಟು ಜನರನ್ನು ಗುರುತಿಸಬೇಕು ಅಂತ ನಮ್ಮ ಒಂದು ಮುಖ್ಯ ಉದ್ದೇಶ. ನಿನ್ನೆ ಶನಿವಾರ ನನ್ನ ಪ್ರಕಾರ ಗುರುಜಿಯವ್ರಿಗೂ ನೆನಪಿರುವಂತೆ ಬಹಳ ಯಶಸ್ವಿಯಾದ ಒಂದು 2 ದಿನದ ಕಾರ್ಯಕ್ರಮಗಳು ಮಾಡಿದ್ದಾರೆ. ಪ್ರಮುಖ ರೂವಾರಿಗಳು ನಮಗೆ ಹನುಮೇಶ್ ಅವರು. ಎಲ್ಲದಕ್ಕಿಂತ ಜಾಸ್ತಿ ನನಗೆ ತುಂಬಾ ಆತ್ಮೀಯರಂತ ಅನ್ಸಿತ್ತು. ಒಂದು ರೀತಿ ವಾಮನಾವತಾರ ರೀತಿ ನನಗೆ ಪರಿಚಯ ಆಗಿದ್ದು ನಮ್ಮ ಬಾಲಾಜಿಯವರು. ಬಾಲಾಜಿ ಇಲ್ಲಿ ಹೋಟ್ಲ್ ಓಪನ್ ಆದಾಗ ನನಗೆ ಅವ್ರು ಪರಿಚಯ ಆಗಿದ್ದೆ. ಈ ರೀತಿ ಬರ್ತಾ ಅವ್ರು ವಾಮನಾವತಾರ ನೋಡ್ತಾ ಇದ್ದೀನಿ. ಹನುಮಂತ, ವಾಮನ ಅಲ್ಲ ಹನುಮಂತ ಅಂತ ಗುರುಜಿಯವರು ಅವರಿಗೆ ಒಂದು ಸನ್ಮಾನ ಮಾಡ್ತಾ ಅವರಿಗೊಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಕೇಳ್ಕೊತೀನಿ. ಬಾಲಾಜಿ ಅವರೇ, ನನಗೇನು ಆಶ್ಚರ್ಯ ಅಂದ್ರೆ ಬಾಲಾಜಿ ಅವರು ಒಂದು ಜನ ಇರೋ ವ್ಯಕ್ತಿ ಅಲ್ಲ. ಮುಖ್ಯ ನನ್ನ ಧರ್ಮಸ್ಥಳ, ಮಂತ್ರಾಲಯ, ವೈಷ್ಣವಿ ದೇವಿ, ಅಲ್ಲಿಂದ ಮತ್ತೆ ಕಾಮಾಖ್ಯ, ಅದೇನಿಲ್ಲ ಹೋಟ್ಲು ಇಷ್ಟ ಬಂದ್ಬಿಟ್ಟಿದೆ. ವ್ಯಾಪಾರ ಮಾಡೋದು ಶುರು ಮಾಡ್ಬಿಟ್ಟಿದ್ದಾರೆ. ನನ್ನ ಮುಂದೆ ನಿಮ್ಮ ಆಶೀರ್ವಾದ ಇದೆ, ಅದರಿಂದ ಅವರು ಒಳ್ಳೆಯವರು, ಚಂದ ಒಳ್ಳೆಯವರು. ಇದೇ ರೀತಿ ಬೆಂಗಳೂರು ಎಲ್ಲ ಕಡೆ ಹೋಟೆಲ್ ಬಂದ್ರೆ ಅಗತ್ಯವಾಗಿ ನಮ್ಗೆ ಬೇಕಿತ್ತು. ಬೃಂದಾವನ ಎಲ್ಲಿಲ್ಲ, ಎಲ್ಲ ಕಡೆ ಹಾಗೆ ಗಜೇಂದ್ರ ಎಲ್ಲ ಕಡೆ ನಮ್ಮ ಈ ಕಾರ್ಯಕ್ರಮದ ಇನ್ನೊಬ್ಬ ರೂವಾರಿ ಅಂತಂದ್ರೆ ನಮ್ಮ ರಾಮಕೃಷ್ಣ ಮೈಲುಗ. ಅವರಿಗೆ ಈ ಪುಸ್ತಕವನ್ನು ಕೊಡೋದ್ರ ಮೂಲಕ ಅವರಿಗೆ ತೋರಿಸ್ಬೇಕು, ಅವರಿಗೆ ಒಂದು ಆಭಾರಿಗಳಾಗಿರ್ಬೇಕು. ಇದು ಜ್ಞಾನ ಭಂಡಾರ, ಈ ಜ್ಞಾನವನ್ನು ಕೊಟ್ಟಿದ್ದಾರೆ. ಇದೆಲ್ಲ ಸ್ವಲ್ಪ ಸಾರಾಂಶ ಸಹ ಒಂದು ಸ್ಪೀಚ್ ಮಾತ್ರ ಕೇಳ್ಕೊಂಡು. ನನ್ನ ಮಗ ಈಗ 9ನೇ ವರ್ಷ ವೇದ ಅಧ್ಯಯನ ಮಾಡ್ತಾರೆ. ಮಾಡಲೇನು ನವೀನ್ ಅಂತೇಳಿ ಇವರು ಕೂಡ ಒಂದು 15-20 ಈ ಕಾರ್ಯಕ್ರಮದ ಯಶಸ್ಸಿಗೆ ಕೆಲಸ ಮಾಡಿದ್ದಾರೆ. ಅವರಿಗೆ ಈ ಒಂದು ಯಾವ ಕೆಲಸ ಒಬ್ಬರು ಮಾಡೋಕ್ಕಾಗಲ್ಲ. ಕೈ ಸೇರಿದರೆ ಸಾವಿರದೊಂದು ಕಾಪಾಡ, ಸಾವಿರ ಕೈ ಕೇಳಿದ್ರೆ ಈ ಭಾರತವನ್ನೇ ಕಟ್ಟಬಹುದು. ಅದು ನಿಮ್ಮ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡೋದಕ್ಕೆ ನಿಮ್ಮ ಸಹಾಯ ಬಾಲಾಜಿ ಮತ್ತು ನಿಮ್ಮ ದೇವಿ ಯಾವಾಗಲೂ ನಿರಂತರ ನಿಮ್ಮ ಸಹಾಯ. ಪ್ರಮುಖ ರೂವಾರಿ ನಮ್ಮ ಹನುಮೇಶ್ ಅವರು. ನಾನು ಹೇಳ್ತೀನಿ ಎಂತ ಅತಿಥಿ ಈಗ ಹನುಮೇಶ್ ಒಂದು ವಿವಾದತೆ ಹಾಕೊಂಡಿದ್ದಾರೆ. ಹನುಮಂತ ಇದ್ದು ತಿರುಪತಿ ಪೆಟ್ರೋಲು ಅಥವಾ ಅಂಜನಾದ್ರಿ ಉತ್ತರ ಹೇಳಬೇಕು. ಹನುಮಂತ ಹೋಗಿ ಬುದ್ಧಿ ಕೊಟ್ಟು ಕರ್ನಾಟಕ ಪತ್ರಕರ್ತರಲ್ಲ ಸರಿಯಾಗಿ ಅದಕ್ಕೆ ತನಿಖೆ ಮಾಹಿತಿ ಹುಡುಕಿ ಸತ್ಯವನ್ನು ಹೇಳಿ ಅಷ್ಟೇ. ಸತ್ಯ ಬಿಟ್ಟು ಏನು ಹೇಳಬಾರ್ದು. ನಾವು ಹಾರಾಗಿಲ್ಲ ಕೊಟ್ಟಿದ್ದೀವಿ, ಕೆಲಸ ಮಾಡ್ತೀವಿ ಅಂತ ತುಂಬ ನಂಬಿಕೆ ಇದೆ. ಮಾಡಿ ದಯವಿಟ್ಟು ನಮಗೆ ಮುಂದೆ ಹೇಗೆ ಮಾರ್ಗದರ್ಶನ ಮಾಡಿದ್ದೀವಿ. ಅದು ನಮ್ಮ ಶ್ರೀಧರು ಇವರು ರಿಯಲ್ ಎಸ್ಟೇಟ್ ನಲ್ಲಿ ಬಹಳ ದಿಗ್ಗಜರು. ನಮ್ಮ ಬೆಂಗಳೂರು ಸೌತ್ ರಿಯಾಲಿಟಿ ಅಸೋಸಿಯೇಷನ್ ನ ಜನರಲ್ ಸೆಕ್ರೆಟರಿ ಶ್ರೀಧರ್ ಅವರು ಇದು ರಿಯಲ್ ಎಸ್ಟೇಟ್ ಮಾಡ್ತಾರೆ. ಸಂತೋಷ. ರಿಯಲ್ ಎಸ್ಟೇಟ್ ಯಾವ್ದು ಇಲ್ಲೇ ಇಲ್ಲ, ರಾಜಕಾರಣಕ್ಕೆಲ್ಲ ಇದೆ ಎಂಟ್ರಿ ಮಾಡಕ್ಕೆ. ಪವರ್ ಸಿಗ್ಲಿ ಅಂತ ಇದು ಪವರ್ ಆದರೆ ರಿಯಲ್ ಎಸ್ಟೇಟ್ ಅಂದರೆ ಸರಿಯಾಗಿರ್ತಕ್ಕಂಥ ಕಾನೂನಾತ್ಮಕವಾಗಿರ್ತಕ್ಕಂಥ ಜಾಗವನ್ನು ನೀನು ಏನು ಬೆಲೆ ತೊಗೊಂಡು ನೀನು ಲಾಭ ಎಷ್ಟು ಅಷ್ಟು ಇಟ್ಕೊಂಡು ಕೊಡಬೇಕು. ಆ ಕೆಲಸ ಮಾಡಿ ಬನ್ನಿ ಬನ್ನಿ
ಹೆಣ್ಮಕ್ಳಿಗೆ ಹೇಳಿದ್ರೆ ತುಳಸಿ ಪೂಜೆ ಶ್ರೇಷ್ಠ ಅಂತ ವೃಂದಾವನ. ಕೊಟ್ಟಿದ್ದಾರೆ. ಸುಮಂಗಲಿಯಾಗಿ ಸದಾ ಕಾಲ ನೀವಿದ್ದು ಈ ಒಂದು ರಾಯರ ನಿಮಂತ್ರಣ ಇರಲಿ. ನೀವು ಮಾಡುವ ಒಳ್ಳೆ ಕೆಲಸ ಅವರೇ ನಿಮಗೆ ಸ್ಫೂರ್ತಿ. ಈಗ ನಾನು ನಮಸ್ಕಾರ. ಇದು ಯಾಕಿದು ಅವರಿಗೆ ಅವರು ಅವ್ರು ದಯ ತೀರ್ಥ ಮಕ್ಕಳ ದಯ ಇರುತ್ತೆ. ಸೊ ನಾವೆಲ್ಲ ನಮ್ಮ ಹತ್ರ ಬರ್ತಾ ಇದ್ದೇವೆ. ದಯ ತೀರ್ಥ ತೀರ್ಥನೂ ಕೊಡ್ತಾರೆ, ದಯನೂ ಕೊಡ್ತಾರೆ ಅಂತ ದಯ ಎಲ್ಲ ಕಡೆ ಹೋಗ್ಲಿ. ತೀರ್ಥ ಎಲ್ಲರಿಗೂ ಹೇಳಿ ಎಲ್ಲರಿಗೂ ಕೊಟ್ಟರು. ಮನಸ್ಸು ಬುದ್ಧಿ ಎಲ್ಲವೂ ಉಳಿದು ಒಂದು ತಂಡ ಮುಂದೆ ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಅಂತ ನನ್ನ ಆಸೆ ಇದೆ. ಸದಾ ಕಡೆ ಯಶಸ್ಸು ನಿಮ್ಮ ಹಿಂದೆ ಇದೆ. ನಿಮ್ಮ ಮುಂದೆ ಯಶಸ್ಸು ನಿಮ್ಮ ಹಿಂದೆ ಇದೆ. ಯಶಸ್ಸನ್ನು ಮುಂದೆ ಬರಬಾರ್ದು, ಹಿಂದಕ್ಕಿರಬೇಕು. ಯಶಸ್ಸನ್ನು ಗುರುತಿಸಬೇಕು. ಹಾಗಾದ್ರೆ ತಾನೇ ಯಶಸ್ಸು ಗುರುತಿಸಬೇಕು. ಆಧಾರ ಕೆಲಸ ನಡೀತಾರೆ. ಎಲ್ಲರೂ ಸುಖವಾಗಿ ಚೆನ್ನಾಗಿ ಆನಂದವಾಗಿ ಒಳ್ಳೆಯ ಆರೋಗ್ಯ ಧೈರ್ಯ ಅದರ ಸಂಪತ್ತು ಮಾಡ್ತೀವಿ.